ನಮಸ್ಕಾರ ಫ್ರೆಂಡ್ಸ್. ನೀವು ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹಾಗಾದ್ರೆ MSA ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಗೊತ್ತಿದೆಯಾ? ತುಂಬಾ ಮಂದಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಯಾಕಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ಸೇ ಕೊಟ್ಟಿರಲ್ಲ. ಸೊ ಸಮ್ ಸ್ಟಾಫ್ ಲೆವೆಲ್ ಇದ್ದವ್ರಿಗೆ ಸ್ವಲ್ಪ ನಾಲೆಜ್ ಇರುತ್ತೆ. ಆದ್ರೆ ಅದ್ರ ಇಂಪ್ಯಾಕ್ಟ್ ಏನು ಆಗುತ್ತೆ ಅಂತ ಅವ್ರಿಗೂ ಅಷ್ಟು ಐಡಿಯಾ ಇದೆಯಲ್ಲೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಶಾಪ್ ಫ್ಲೋರ್ ಅಲ್ಲಿ ಕೆಲಸ ಮಾಡುವಂತಹ ಆಪರೇಟರ್ ಆಗಿರ್ಬೋದು, ಆಮ್, ಇಲ್ಲ ನಿಮ್ಮ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವ್ರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಯಾಕಂತ ಹೇಳಿದ್ರೆ ಒಂದು ಕಂಪನಿಯಲ್ಲಿ ಆಲ್ಮೋಸ್ಟ್ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ಸ್ಟಾಫ್ ಕ್ಯಾಟಗರಿ ಅಂದ್ರೆ ಇಂಜಿನಿಯರ್ಸ್ ಆಗಿರ್ಬೋದು, ಮ್ಯಾನೇಜರ್ಸ್ ಆಗಿರ್ಬೋದು, ಸೂಪರ್ವೈಸರ್ ಆಗಿರ್ಬೋದು, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆದ್ರೆ ಅವರು ಅದನ್ನ ಕೆಳಗಡೆ ಇರುವಂತಹ ಅವ್ರ ಕೆಳಗಡೆ ಕೆಲಸ ಮಾಡುವಂತಹ ಎಲ್ರಿಗೂ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಆದ್ರೆ ಅವ್ರು ಅಷ್ಟು ಟೈಮ್ ಇರಲ್ಲ. ಪ್ರೊಡಕ್ಷನ್ ಅಂದ್ರೆ ತುಂಬಾ ಬಿಸಿ ಇರ್ತಾರೆ, ಅಲ್ಲಿ ಎಲ್ಲೋ ತಿಳ್ಕೊಂಡ್ ಬಂದಿರ್ತಾರೆ. ಬಟ್ MSA ಬಗ್ಗೆ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಅಷ್ಟು ಪೇಶನ್ಸ್ ಬೇಕು. ಮತ್ತೆ ಯಾಕಂದ್ರೆ ಅದು ಥಿಯರಿ ಸಬ್ಜೆಕ್ಟ್, ತುಂಬಾ ಬೋರಿಂಗ್ ಸಬ್ಜೆಕ್ಟ್ ಅಂತ ಫೀಲ್ ಆಗುತ್ತೆ. ಆದ್ರೆ ಅದರ ಕ್ರಿಟಿಕಾಲಿಟಿ ಆಗಿರ್ಬೋದು, ಸಿವಿಯರಿಟಿ ಆಗಿರ್ಬೋದು, ಅದನ್ನ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಅವರಿಗೆ ಅದ್ರ ಬಗ್ಗೆ ಆ ಸೀರಿಯಸ್ನೆಸ್ ಇದ್ರೆ ಮಾತ್ರ ಅದು ಅರ್ಥ ಮಾಡ್ಕೊಳಕ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಇವತ್ತು ನಾನು ಖಾಲಿ ಇಂಟ್ರಡಕ್ಷನ್ ಒಂದು ಸ್ಟೋರಿ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ನಿಮ್ಗೆ ಅದು ಅರ್ಥ ಆಗ್ಬೋದು ಎಷ್ಟು ಪ್ರಾಮುಖ್ಯತೆ ಇದೆ MSA ಬಗ್ಗೆ ತಿಳ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ನಿಮ್ಮ ಕೆಳಗಡೆ ವರ್ಕ್ ಮಾಡುವಂತ ಜೂನಿಯರ್ಸ್ ಆಗಿರ್ಬೋದು, ಮತ್ತೆ ಆಪರೇಟರ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಎಲ್ರಿಗೂ ಶೇರ್ ಮಾಡಿ ಅವರು ಕಲಿಬೇಕು. ಅವ್ರು ಕಲ್ತ್ರೆ ನಿಮ್ಗೆ ಬೆಸ್ಟ್. ನೀವು ಮ್ಯಾನೇಜರ್ ಆಗಿರ್ಬೋದು, ಸೂಪರ್ವೈಸರ್ ಆಗಿರ್ಬೋದು, ನಾಳೆ ಯಾವುದೇ ಕಸ್ಟಮರ್ ಬಂದಾಗ ಅವರು ಆ ಪ್ರಾಮುಖ್ಯತೆನ ಅರ್ಥ ಹೇಳಿದಾಗ ಆಗ ಒಂದು ಒಳ್ಳೆಯ ಕಂಪನಿ ಬಗ್ಗೆ ಒಳ್ಳೆ ಒಂದು ಭಾವನೆ ಬರುತ್ತೆ. ಮತ್ತೆ ಅದರಿಂದ ಇಂಪಾರ್ಟೆನ್ಸು ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಸೊ ಎಲ್ಲರಿಗೂ ಇದನ್ನ ತಲುಪಿಸಿ. ಓಕೆನಾ ಫ್ರೆಂಡ್ಸ್? ಹಾಗಾದ್ರೆ ನಾವು ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ರಂಜನ್ ಕುಮಾರ್. ಸೊ ಕ್ವಾಲಿಟಿ ಇಸ್ ಟ್ರಸ್ಟ್, ಲರ್ನ್ ವಿತ್ ರಂಜನ್ ಚಾನಲ್ಗೆ ಸ್ವಾಗತ. ಸೇಫ್ಟಿ ಫಸ್ಟ್, ಕ್ವಾಲಿಟಿ ಮಸ್ಟ್. ಸಿಕ್ಸ್ ಸಿಗ್ಮಾ ನನ್ನ ಸರ್ಟಿಫಿಕೇಶನ್ ಆಗಿದೆ. ಸೊ ಟೋಟಲ್ 14 ಇಯರ್ಸ್ ಎಕ್ಸ್ಪೀರಿಯನ್ಸ್. ಅದರಲ್ಲಿ ನಾನು ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದರಲ್ಲಿ ಎಸ್ಪೆಷಲಿ 10 ವರ್ಷ ಜಪನೀಸ್ ಕಂಪನಿಯಲ್ಲಿ ಜಪನೀಸ್ ಒಂದು ಕೆಲಸ ಮಾಡಿದ್ದೆ. ಸೊ ನನಗೆ ತಿಳಿದಿರುವಂತ ನಾಲೆಜ್ನ ನಾನು ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ಸಮ್ ಮೆಮೊರೀಸ್, ಫೋಟೋಸ್. ಓಕೆ, ಸೊ ನಾವು ಫಸ್ಟ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಎಲ್ರಿಗೊಂದು ಡೌಟ್ ಆಗಿರ್ಬೋದು, ಕೆಲವರಿಗೆ ಏನೇ ಅನಿಸುತ್ತೆ, ಇದು ನಮ್ಗೆ ಅದು ನಮ್ದಲ್ಲ, ನಮ್ಗೆ ರಿಲೇಟೆಡೇ ಅಲ್ಲ ಅಂತ ನಾವು ಥಿಂಕ್ ಮಾಡಿರ್ತೀವಿ. ಸೊ ಫ್ರೆಂಡ್ಸ್, ಫಸ್ಟ್ ನಾವು ತಿಳ್ಕೊಬೇಕಾಗಿರುವಂತದ್ದು ಈ ವಿಚಾರ MSA ಬಗ್ಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಎಲ್ಲ ತಿಳ್ಕೊಂಡಿರ್ಬೇಕು. ನನ್ನ ಪ್ರಕಾರ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರು ತಿಳ್ಕೊಂಡಿರ್ಬೇಕು. NPD ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಕ್ವಾಲಿಟಿ ಅವರಂತೂ ತಿಳ್ಕೊಂಡಿರ್ಲೇಬೇಕು. ಕ್ಯಾಲಿಬ್ರೇಷನ್ ಅಂತೂ ಅವ್ರಿಗೂ 100% ತಿಳಿದಿರ್ಬೇಕು. ಪರ್ಚೇಸ್ ಅವ್ರಿಗೆ ಗೊತ್ತಿರ್ಬೇಕು. ಯಾಕಂದ್ರೆ ಬೇರೆ ಸಪ್ಲೈಯರ್ನ ಅವ್ರು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇರ್ಬೇಕು ಅವ್ರಿಗೆ. PPC ಅವ್ರ ಆಡಿಟರ್ ಆಗಿದ್ರೆ ನೆಕ್ಸ್ಟ್ ಆಡಿಟ್ ಮಾಡ್ತೀನಿ ಅಂದ್ರೆ ಅವ್ರಿಗೂ ಇದ್ರ ಬಗ್ಗೆ ನಾಲೆಜ್ ಇರಬೇಕು. ಸ್ಟೋರ್, ಸೇಲ್ಸ್ ಎಲ್ರಿಗೂ ಇದು ಅತ್ಯಗತ್ಯ ಇದೆ. ಅವ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಏನ್ ಬರುತ್ತೆ ಅಂತ ಹೇಳಿದ್ರೆ, ಕೋರ್ ಟೂಲ್ಸ್. ಇದು MSA ಒಂದು ಕೋರ್ ಟೂಲ್ಸಾ ಅಂತ ಯಾರಾದ್ರೂ ನಿಮ್ಮ ಹತ್ರ ಕೇಳಿದ್ರೆ ಆಗ ನೀವು ಆನ್ಸರ್ ಮಾಡ್ಬೇಕಾಗಿರೋದು ಹೌದು, ಇದು ಕೋರ್ ಟೂಲ್ಸು. ಹಾಗಾದ್ರೆ ಕೋರ್ ಟೂಲ್ಸ್ ಯಾವ್ದ್ರದ್ದು ಒಂದು ರಿಫ್ರೆಶ್ ಮಾಡ್ಕೊಳ್ಳೋಣ. ಟೋಟಲ್ 5 ಕೋರ್ ಟೂಲ್ಸ್ ಇದೆ. ಒಂದು APQP, 2 PPAP, 3ನೇದು FMEA, 4ನೇದು MSA, 5ನೇದು SPC. ಓಕೆ, MSA ಬಂದು ಕೋರ್ ಟೂಲ್ಸ್. ಅರ್ಥ ಮಾಡ್ಕೊಳ್ಳಿ, ಇದು ನೆನಪಲ್ಲಿ ಇಟ್ಕೊಳ್ಳಿ. ಇವತ್ತು ನಾನು ಖಾಲಿ ಒಂದು ಸ್ಟೋರಿನ ಅಷ್ಟೇ ಹೇಳ್ತೀನಿ. ಸ್ಟೋರಿ ಮೂಲಕ ಒಂದು MSA ಬಗ್ಗೆ ಪ್ರಾಮುಖ್ಯತೆಯನ್ನ ತಿಳಿಸಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ನಾನು ಪಾರ್ಟ್ ವೈಸ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿಂಪಲ್ ಆಗಿ MSA ಅರ್ಥ ಮಾಡೋದು. ಯಾಕಂದ್ರೆ ಟ್ರೈನಿಂಗ್ ಬಂದವರು ಫುಲ್ ಡೇ 2 ದಿವಸ ಕೂತ್ಕೊಂಡು ಕುಯ್ತಾರೆ ಅಲ್ಲಿ ನಿದ್ದೆ ಮಾಡ್ಕೊಂಡು ಯಾವಾಗ ಎದ್ದು ಬಂದಿಲ್ಲ ಅಂತ ಅನಿಸ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಅವರು ಅಲ್ಲಿ ಇರೋದನ್ನು ಓದ್ಕೊಂಡು ಹೋಗ್ತಾರೆ ಥಿಯರಿನ. ಪ್ರಾಕ್ಟಿಕಲ್ ಆಗಿ ಒಂದು 2 ಅವರ್ಸ್ ಅಲ್ಲಿ ಅದನ್ನ ಹೇಳಿ ಬಿಡ್ಬೋದು ಅವ್ರಿಗೆ ಅಷ್ಟೇ. ಅದನ್ನ ಎಷ್ಟೋ ಹೊತ್ತು ಹೇಳಿತಾರೆ, ಟ್ರೈನಿಂಗ್ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಕೊಡ್ತಾರೆ, ಗುಡ್. ಬಟ್ ಅದ್ರ ಎಷ್ಟು ಮಟ್ಟಿಗೆ ರೀಚ್ ಆಗಿದೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಇಲ್ವಾ ಅಂತ ಯಾರು ಅದನ್ನ ವಿಚಾರ ಮಾಡಲ್ಲ. ಸೊ ಎಕ್ಸಾಮ್ ಕೊಡ್ತಾರೆ, ಬರೀತಾರೆ, ಅವತ್ತಿಗೆ ಅಷ್ಟೇ ನೆನಪಿರುತ್ತೆ ಅದು. ಸೊ ಬಟ್ ಇದನ್ನ ಈ ಸ್ಟೋರಿ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ರಿಗೂ ಅರ್ಥ ಆಗ್ಬೋದು ಅಂತ ನಂದೊಂದು ಭಾವನೆ.
ಸೊ ಫ್ರೆಂಡ್ಸ್, ಡೈಲಿ ಒಂದು 10 ನಿಮಿಷ ಬೆಳಿಗ್ಗೆ ನೀವು ಕ್ಯಾಬಲ್ಲಿ ಹೋಗ್ತಾ ಇದ್ದೀರಾ, ಅಲ್ಲ ನೀವು ಕಂಪ್ನಿ ಹೋಗೋ ಮುಂಚೆ 10 ನಿಮಿಷ ಈ ತರ ಒಂದು ವಿಡಿಯೋ ನೋಡಿ. ನೀವಾಗ ಕಂಪನಿ ಒಳಗಡೆ ಹೋದಾಗ ಒಂದು ಜ್ಞಾನ ಅಂದ್ ಹೆಚ್ಚಾಗತ್ತೆ. ನೀವು ಬುದ್ಧಿವಂತರ ಆಗ್ತೀರಾ. ನೀವು ಬೇರೆ ಕಂಪನಿ ಇಂಟರ್ವ್ಯೂ ಹೋದಾಗೂ ಹೆಲ್ಪ್ ಆಗತ್ತೆ. ಅವನು ಆಪರೇಟರ್ ಇದನ್ನು ಸೂಪರ್ವೈಸರ್ನು ಆಗ್ಬೋದು, ಮ್ಯಾನೇಜರು ಆಗ್ಬೋದು, ಅವನಿಗೆ ಈ ನಾಲೆಜ್ ಎಲ್ಲ ಇದ್ರೆ. ಯಾಕಂದ್ರೆ ಕಂಪನಿ ಅವ್ರಿಗೆ ಏನ್ ಬೇಕು? ನಾಲೆಜಬಲ್ ಪರ್ಸನ್ ಬೇಕು. ಯಾಕಂದ್ರೆ ಇಂಜಿನಿಯರ್ಸ್ ವರ್ಷ ವರ್ಷ ಬರ್ತಾ ಇದ್ದಾರೆ, ಆದ್ರೆ ಅವ್ರ ಸಂಬಳ ಕೊಡೋದು 10,000 15,000. ಎಕ್ಸ್ಪೀರಿಯನ್ಸ್ ಆಪರೇಟರ್ಗೆ ಅಂತ ಕಡಿಮೆ ಸಿಗುತ್ತೆ. ಯಾಕೆ ಸಿಗುತ್ತೆ? ಯಾಕಂದ್ರೆ ಅವ್ರಿಗೆ ಆ ನಾಲೆಜ್ ಇಲ್ಲ. ಯಾವ್ದು ಇಂಡಸ್ಟ್ರಿ ಬೇಕು ಆ ನಾಲೆಜ್ ಇಲ್ಲ. ಓಕೆ, ಸೊ ಫ್ರೆಂಡ್ಸ್, ಹಾಗಿದ್ರೆ ಇವತ್ತೊಂದು ಸಿಂಪಲ್ ಸ್ಟೋರಿ ಹೇಳ್ತೀನಿ. ಫ್ರೆಂಡ್ಸ್, ಒಬ್ಬ ITI ಕಂಪ್ಲೀಟ್ ಆಗಿರುವಂತಹ ಆಪರೇಟರ್ ಇರ್ತಾನೆ. ಅವನಿಗೆ ಜಾಬ್ ಸಿಕ್ಕಿರುತ್ತೆ, ಆದ್ರೆ ಕಾಂಟ್ರಾಕ್ಟ್ ಬೇಸ್. ಒಂದು ಕಂಪನಿಯಲ್ಲಿ ಕೆಲಸ ಸಿಗ್ತಾ ಇರತ್ತೆ. ಅಲ್ಲಿ ಅವನು ಕಂಪನಿ ಎಂಪ್ಲಾಯ್ ತರ ಪರ್ಮನೆಂಟ್ ಆಗ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇರ್ತಾನೆ. 1 ವರ್ಷ ಮಾಡ್ತಾನೆ, 2 ವರ್ಷ ಮಾಡ್ತಾನೆ, 3 ವರ್ಷ ಮಾಡ್ತಾನೆ, 4 ವರ್ಷನೂ ಮಾಡ್ತಾನೆ. ಆದ್ರೆ ಕಂಪನಿಯಲ್ಲಿ ಅವನಿಗೆ ಅಪಾಯಿಂಟ್ಮೆಂಟ್ ಸಿಗಲ್ಲ, ಪರ್ಮನೆಂಟ್ ಜಾಬ್ ಸಿಗಲ್ಲ, ರೋಲ್ ಸಿಗಲ್ಲ. 5ನೇ ವರ್ಷನೂ ಮಾಡ್ತಾನೆ, ಬೇಜಾರಾಗ್ಬಿಡುತ್ತೆ. ಏನಪ್ಪಾ ಇದು, ನಾನು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಇವರು ಯಾವಾಗ ನನ್ನ ಕಂಪನಿ ತೆಗಿತಾರಂತ ಗೊತ್ತಾಗಲ್ಲ. ಮನೇಲಿ ಬರೀ ಫ್ಯಾಮಿಲಿಯಲ್ಲಿ ಮದ್ವೆ ಆಗು ಅಂತ ಹೇಳ್ತಿದ್ದಾರೆ. ನನಗೊಂದು ಪರ್ಮನೆಂಟ್ ಜಾಬೇ ಸಿಕ್ಕಿಲ್ಲ. ಏನ್ ಮಾಡೋದು? ನಾನು ಬೇರೆ ಕಂಪನಿಗೆ ಟ್ರೈ ಮಾಡ್ಬೇಕು. ಸ್ವಲ್ಪ ನಾಲೆಜ್ ಇದೆ, ಓಕೆನಾ? ಅವನು ಇನ್ಸ್ಪೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. 2-3 ವರ್ಷ 4 ವರ್ಷ, ನಾನು ಮೋರ್ ದನ್ 2 years ಆಗಿದೆ, 4-5 years ಆಗಿದೆ. ಸೊ ಒಂದು ಹೊಸ ಕಂಪನಿ ಓಪನ್ ಆಗ್ತಾ ಇದೆ. ಅಲ್ಲಿ ಕ್ವಾಲಿಟಿಗೆ ಹೊಸ ಕಂಪನಿ ಅಂತ ಹೇಳಿದ್ರೆ ಅದು ಆಲ್ಮೋಸ್ಟ್ ಒಂದು 4-5 ವರ್ಷ ಆಗಿದೆ. ಹೊಸ ಕಂಪನಿ ಅಂದ್ರೆ ಆ ಏರಿಯಾದಲ್ಲಿ ಅದು ಹೊಸ ಕಂಪನಿನೇ. ಅಲ್ಲಿಗೆ ಒಂದು ಇಂಟರ್ವ್ಯೂಗೆ ಪ್ರಯತ್ನ ಮಾಡ್ತಾನೆ. ಇಂಟರ್ವ್ಯೂ ಕಾಲ್ ಬರುತ್ತೆ. ಅಲ್ಲಿ ಹೋಗ್ತಾನೆ. ಇಂಟರ್ವ್ಯೂ ಅಲ್ಲಿ ಇವನು ಮಾಡುವಂತ ಕೆಲಸದ ಬಗ್ಗೆ ಹೇಳ್ತಾನೆ. ಇವನು ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾನೆ. ಪ್ರೊಸೆಸ್ ಅಲ್ಲಿ ಮಾಡಿರ್ತಾನೆ, ಸ್ವಲ್ಪ ದಿವಸ ಇನ್ಕಮಿಂಗ್ ಅಲ್ಲಿ ಮಾಡಿರ್ತಾನೆ, ಫೈನಲ್ ಸ್ವಲ್ಪ ಮಾಡಿರ್ತಾನೆ, ಇನ್ಸ್ಪೆಕ್ಷನ್ ಮಾಡಿರ್ತಾನೆ. ಸೊ ಅವ್ರು ಕೇಳುವಂತಹ ಕ್ವಶನ್ಸ್ಗೆಲ್ಲ ಸ್ವಲ್ಪ ಇವನು ಆಲ್ಮೋಸ್ಟ್ ಕಲ್ತಿರೋದ್ರಿಂದ ಈಸಿಯಾಗಿ ಸ್ವಲ್ಪ ಆನ್ಸರ್ ಮಾಡಕ್ ಆಗುತ್ತೆ. ಸೊ ಅಲ್ಲಿರೋ ಕಂಪನಿ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ. ಅವ್ರು ಕಲಿಯೋ ಇಂಟ್ರೆಸ್ಟ್ ಇತ್ತು, ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟು ಅವ್ನು ಇಂಟರ್ವ್ಯೂ ಹೋಯ್ತು. ಒಳ್ಳೆ ಸ್ವಲ್ಪ ಸಂಬಳ, ಇಲ್ಲಿ ಏನು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಇತ್ತು, ಅದಕ್ಕಿಂತ ಒಳ್ಳೆ ಸಂಬಳ ಸಿಕ್ತು ಅವನಿಗೆ. 15,000 18-20,000 ಸಿಗೋದ್ರಲ್ಲಿ ಒಂದು 32,000 ಆ ತರ ಸಿಕ್ತು. ಒಂದು ಎಕ್ಸ್ಪೀರಿಯನ್ಸ್ ಮೇಲೆ, ಇವ್ರ ನಾಲೆಜ್ ಬಗ್ಗೆ ಸಿಕ್ತು. ಓಕೆನಾ ಫ್ರೆಂಡ್ಸ್? ಸೊ ಅವನಿಗೆ ಕಂಪನಿಯಲ್ಲಿ ಸಿಕ್ತು. ಸೊ ನೆಕ್ಸ್ಟ್ ಅವನಿಗೆ ತುಂಬಾ ಖುಷಿ ಆಯ್ತು. ಅವನು ಮನೆಗೆ ಫೋನ್ ಮಾಡಿ ಹೇಳ್ತಾನೆ, ಅಮ್ಮ ನನಗೆ ಒಳ್ಳೆ ಜಾಬ್ ಸಿಕ್ಕಿದೆ, ಪರ್ಮನೆಂಟ್ ಜಾಬ್ ಸಿಕ್ತು ನನಗೆ. ಸೊ ಸಂಬಳನು ಚೆನ್ನಾಗಿದೆ. ಓಕೆ, ನಾನು ನೆಕ್ಸ್ಟ್ ಮದುವೆನ ತಲೆಗೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಮನೇಲಿ ಹುಡುಕ್ತಾ ಇದ್ರು ಹುಡುಗಿರಿ, ಅಲ್ಲಿ ಸೆಟ್ಟು ಆಗಿತ್ತು. ಒಂದು ಖುಷಿನೂ ಅನಿಸ್ತು, ಪರವಾಗಿಲ್ಲ, ಇನ್ನೊಂದು ಲೈಫ್ ಸೆಟ್ಲ್ ಆಯ್ತು ಅಂತ ಹೇಳ್ಬಿಟ್ಟು ಹೊಸ ಕಂಪನಿಗೆ ಅವನು ಜಾಯಿನ್ ಆದ. ಫಸ್ಟ್ ಎಲ್ಲ ಈ ಕಂಪನಿಯಲ್ಲಿ ಈಗ ಮ್ಯಾಂಡೇಟರಿ ಮಾಡಿದ್ದಾರೆ. ಅಂದ್ರೆ ಯಾವ ತರ ರೂಲ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ಹೋದ್ ಕೂಡಲೇ ಕಂಪನಿ ಬಗ್ಗೆ ಅವೇರ್ನೆಸ್ ಕೊಡ್ಲೇಬೇಕು. ಕಂಪನಿ ಸೇಫ್ಟಿ ಬಗ್ಗೆ ಆಗಿರ್ಬೋದು, ಜನರಲ್ ಇಂಟ್ರೊಡಕ್ಷನ್ ಕೊಡ್ಲೇಬೇಕಂತ ಒಂದು ಮ್ಯಾಂಡೇಟರಿ ಆಗಿದೆ. IITF ರಿಕ್ವೈರ್ಮೆಂಟ್ ಆದ, ಎಲ್ರಿಗೂ ಅದ್ರ ಬಗ್ಗೆ ನಾಲೆಜ್ ಕೊಡ್ಲೇಬೇಕು ಕಂಪನಿ ಒಳಗಡೆ ಹೋಗೋ ಮುಂಚೆ. ಸೊ ಇಂಡಕ್ಷನ್ ಟ್ರೈನಿಂಗ್ ಆಗತ್ತೆ. ಪರ್ಟಿಕ್ಯುಲರ್ ಅವ್ರಿಗೆ ಕೆಲಸದ ಬಗ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ ಅವ್ರಿಗೆ ಯಾವ ಕೆಲಸ ಇದೆ ಅದ್ರ ಬಗ್ಗೆ ಅವ್ರಿಗೆ ಆನ್ ಜಾಬ್ ಟ್ರೈನಿಂಗ್ ಹೋಗೋದ್ಮೇಲೆ ಕೊಡೋದು. ಓಕೆನಾ? ಸೊ ಇವನು ಎಲ್ಲಿ ಹಾಕ್ತಾರೆ ಅಂದ್ರೆ ವಿಜುವಲ್ ಇನ್ಸ್ಪೆಕ್ಷನ್ ಏರಿಯಾಕ್ಕೆ ಹಾಕ್ತಾರೆ. ಇನ್ಸ್ಪೆಕ್ಷನ್ ಬಗ್ಗೆ ಸ್ವಲ್ಪ ನಾಲೆಜ್ ಇರೋದ್ರಿಂದ, ಒಳ್ಳೆ ನಾಲೆಜ್ ಇರೋದ್ರಿಂದ ಅವನ್ನ ವಿಜುವಲ್ ಇನ್ಸ್ಪೆಕ್ಷನ್ ಹತ್ರ ಹಾಕ್ತಾರೆ. ಓಕೆನಾ? ಇನ್ಸ್ಪೆಕ್ಷನ್ ಫಸ್ಟ್ ಸೆಲೆಕ್ಟ್ ಮಾಡ್ತಾರೆ, ಅದು ವಿಜುವಲ್ ಇನ್ಸ್ಪೆಕ್ಷನ್ ಹಾಕ್ತಾರೆ, ಅದು ಫೈನಲ್ ಇನ್ಸ್ಪೆಕ್ಷನ್. ಓಕೆ, ಏನಾಗುತ್ತೆ ನಿಮ್ಗೆ ಗೊತ್ತಲ್ಲ, ಹೊಸ ಕಂಪನಿಗೆ ಹೋದಾಗ ಅಲ್ಲಿ ಇರುವಂತ ಎಕ್ಸ್ಪೀರಿಯನ್ಸ್ ಪರ್ಸನ್ ಇರ್ತಾರೆ. 5 ವರ್ಷ ಆಗಿರ್ಬೋದು, 4 ವರ್ಷ ಆಗಿರ್ಬೋದು. ಅವರು ಸ್ವಲ್ಪ ಹೇಳ್ಕೊಡಲ್ಲ, ನಕ್ರ ಆಡ್ತಾರೆ, ಅವ್ರು ಹೇಳ್ಕೊಡಲ್ಲ. ಇಲ್ಲಾಂದ್ರೆ ಈ ಕಂಪನಿಯಲ್ಲಿ ಎಕ್ಸ್ಪಾಂಡ್ ಆಗ್ತಾ ಇದೆ ಬಿಸ್ನೆಸ್, ಶಿಫ್ಟ್ ವೈಸ್ ಇನ್ನು ಜನ ಬೇಕಂತ ಹೇಳ್ಬಿಟ್ಟು ಇವ್ರು ಈಗನೇ ಪರ್ಸನ್ ತಗೊಂಡಿದ್ದಾರೆ. ಸೊ ಏನಾಗುತ್ತೆ, ಇವನ್ನ ಫೈನಲ್ ಇನ್ಸ್ಪೆಕ್ಷನ್ ಹಾಕಿದಾರೆ. ಒಬ್ಬ ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ದಾನೆ, ಅವನು ಸ್ಟಾರ್ಟಿಂಗ್ ಅಲ್ಲೆಲ್ಲ ಹೇಳ್ಕೊಡಲ್ಲ. ಅವರು ನೆಕ್ಸ್ಟ್ ಬರ್ತಾನೆ, ಇವ್ನು ಕೇಳ್ತಾ ಇರ್ತಾನೆ. ಒಂದ್ ಸ್ವಲ್ಪ ಹೇಳ್ತೀನಿ, ನೋಡಪ್ಪ ಇಲ್ಲಿ ಪ್ರಿಂಟ್ ಹಾಕಿದ್ದಾರೆ ನೋಡಿ, ಇದರಲ್ಲಿ ಹೇಳಿದ್ದಾರೆ, ಈ ತರ ಚೆಕ್ ಮಾಡ್ಬೇಕು, ಹಂಗೆ ಚೆಕ್ ಮಾಡ್ಬೇಕು. ಸೊ ಅವನು ಸ್ವಲ್ಪ ಹೇಳಿರ್ತಾನೆ, ಸ್ವಲ್ಪ ಮಾಸ್ಟರ್ ಸ್ಯಾಂಪಲ್ಸ್ ಅಲ್ಲಿ ಇರುತ್ತೆ. ಸೊ ಏನಾಗುತ್ತೆ, ಇವನು 1 ವಾರ ಆದ್ಮೇಲೆ ಅವ್ನ ಎಕ್ಸ್ಪೀರಿಯನ್ಸ್ ಪರ್ಸನ್ ರಜೆ ಹಾಕ್ಬಿಡ್ತಾನೆ. ಆ ಟೈಮಲ್ಲಿ ಇಲ್ಲಿ ಪ್ರೊಡಕ್ಷನ್ ಬೇರೆ ಇದೆ, ಡಿಸ್ಪ್ಯಾಚು ಆಗ್ಬೇಕು.
ಸೊ ಇವನ್ನೆಲ್ಲ ಹಾಕ್ಬಿಡ್ತಾರೆ. ಇವನೊಟ್ಟಿಗೆ ಯಾರು ಆಗಲ್ಲ, 1 ವಾರ ಆಗಿದೆ ಅವನೊಟ್ಟಿಗೆ ಇದ್ದಾನೆ ಅಂತ ಅವರು ಡಿಸೈಡ್ ಮಾಡ್ಬಿಡ್ತಾರೆ. ಇವ್ನು ಮಾಡ್ತಾನೆ, ಸೂಪರ್ವೈಸರ್ ಮೇಲೆ ಡಿಸೈಡ್ ಮಾಡ್ಬಿಡ್ತಾರೆ ಇವ್ನು ಪರವಾಗಿಲ್ಲ ಹಾಕೋಣ ಅಂತ. 1 ವಾರದಿಂದ ಇದ್ದ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ ಇನ್ಸ್ಪೆಕ್ಷನ್ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ. ಆದ್ರೆ ಅವನದು ಬ್ಯಾಡ್ ಲಕ್ ಏನಂತ ಹೇಳಿದ್ರೆ, ಅವತ್ತು ಆ ಒಂದು ಕಾಂಪೊನೆಂಟ್ ಏನ್ ಯೂಶುವಲ್ ಇನ್ಸ್ಪೆಕ್ಷನ್ ಮಾಡುವಾಗ ಒಂದು ಲೈನ್ ಮಾರ್ಕ್ ತರ ಸಣ್ಣದು ಒಂದು ಇದು ಕಾಣ್ತಾ ಇದೆ, ಲೈನ್ ಮಾರ್ಕ್, ಅದೊಂದು ಕ್ರ್ಯಾಕ್ ತರನು ಇದೆ. ಆ, ಅದು ಅಷ್ಟು ಜಡ್ಜ್ ಮಾಡಕ್ಕೆ ಅವ್ನು ಗೊತ್ತಾಗ್ತಾ ಇಲ್ಲ, ಏನಪ್ಪಾ ಇದು ಲೈನ್ ಮಾರ್ಕ್ ಇದೆ ಈ ತರದ್ದು. ಮುಂಚೆ ಅವನು ಎಕ್ಸ್ಪೀರಿಯನ್ಸ್ ಪರ್ಸನ್ ಕಳಿಸಿದ್ದಾನೆ, ಬಟ್ ಅದೇನಾ ಅಲ್ವಾ ಅಂತ ಅವ್ನಿಗೆ ಡೌಟ್ ಆದ್ರೂ ಏನೋ ಇದು ನಡೆದಿದೆ, ಈ ತರ ಹೋಗಾಯ್ತು, ಲೈನ್ ಮಾರ್ಕ್ ತರ ಇದೆ ಅಂತ ಹೇಳ್ಬಿಟ್ಟು ಅವನು ಒಂದು ಡಿಸಿಷನ್ ತಗೊಂಡ್ಬಿಡ್ತಾನೆ. ಅದನ್ನ MSc ಅಲ್ಲಿ ಮಿಸ್ ರೇಟ್ ಅಂತ ಹೇಳ್ತಾರೆ. ಬೈ ಇನ್ಸ್ಪೆಕ್ಟರ್ ಅವ್ನು ಮಿಸ್ ರೇಟ್ ಅಂದ್ರೆ ಏನು, ಅದು NG ಪಾರ್ಟ್ ಆಗಿರುತ್ತೆ, ಅವ್ನ ಜಡ್ಜ್ ಓಕೆ ಅಂತ ಮಾಡಿರ್ತಾನೆ. ಅದು ಅವ್ನು ತಪ್ಪಂತಲ್ಲ, ಅವನ್ನ ಫಸ್ಟ್ MSc ಸ್ಟಡಿ ಮಾಡ್ಬೇಕಿತ್ತು, ಆರ್ಟಿಫಿಷಿಯಲ್ ಏಜ್ R&R ಮಾಡ್ಬೇಕಿತ್ತು, ಅದನ್ನ ಅವ್ರು ಮಾಡಿಲ್ಲ. ಇವನ್ನ ತೆಗೆದು ಹಾಕ್ಬಿಟ್ಟಿದ್ದಾರೆ. ಅದು ಕಸ್ಟಮರ್ ಡಿಸ್ಪ್ಯಾಚ್ ಆಗುವಂತ ಪಾರ್ಟ್ ಅದು ಬೇರೆ. ಸೊ ಹಾಕ್ಬಿಟ್ಟಿದ್ದಾರೆ. ಇವನೀಗ ಮಿಸ್ ರೇಟ್ ಆಗ್ಬಿಡ್ತು, NG ಪಾರ್ಟ್ ನ ಓಕೆ ಅಂತ ಜಡ್ಜ್ ಮಾಡ್ಬಿಟ್ಟ, ಪಾರ್ಟ್ ಹೋಯ್ತು ಮುಂದೆ, OEM ಹೋಯ್ತು. OEM ಇಂದ ಕಾರ್ಗೂ ಫಿಕ್ಸ್ ಆಯ್ತು, ಯಾಕಂದ್ರೆ ಅವ್ರು ಅಷ್ಟು ಫೋಕಸ್ ಮಾಡಲ್ಲ, ಇದು ಮೈನರ್ ಅಷ್ಟು ಫೋಕಸ್ ಮಾಡಲ್ಲ. ಏನಾಯ್ತು, ಕಾರ್ಗ್ ಹೋಯ್ತು. ನೆಕ್ಸ್ಟ್ 5-6 ತಿಂಗಳು ಆಯ್ತು. ಓಕೆ, ಇವನು ಹೆಂಗೋ 1-2 ತಿಂಗಳು ಮದುವೆ ಆಗಿದೆ, ಅವ್ನು ಜಾಯ್ನ್ ಆದ್ಮೇಲೆ 2 ತಿಂಗಳ ಮದುವೆ ಆಗಿದೆ. ಅದು ಅರ್ಜೆಂಟ್ ಅಲ್ಲಿ ಅವನು ಮದುವೆ ಆಗಿ 1 ವಾರ ರಜೆ ಹಾಕ್ಬಿಟ್ಟು ಹೆಂಗೋ ಕಂಪನಿಯಲ್ಲಿ ಪ್ರೊಫೆಷನಲ್ ಪೀರಿಯಡ್ ಬೇರೆ ಇರುತ್ತೆ. ಸೊ ಹೆಂಗೋ ಓಡ್ ಬಂದ. ಈಗ 6 ತಿಂಗಳು ಆಯ್ತು, ಇನ್ನು 6 ತಿಂಗಳು ಆದ್ಮೇಲೆ ಒಂದ್ಸಲ ಊರ್ಗ್ ಹೋಗ್ಬಿಡೋಣ, ವೈಫ್ನ ನೋಡ್ಕೊಂಡ್ ಬರೋಣ, ಸೊ ಒಂದ್ ಸ್ವಲ್ಪ ಎಲ್ಲ ಮೂವಿಗೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಊರ್ಗ್ ತೆರಳ್ತಾರೆ. ಸೊ ಹಾಲಿಡೇ ಇದೆ, ರಜೆ ಇದೆ, 6 ತಿಂಗಳಾದ್ಮೇಲೆ ಹೋಗ್ತಾನೆ ಊರ್ಗೆ. ಸೊ ಊರಲ್ಲಿ ಹೋದ್ಮೇಲೆ ಅವನಿಗೆ ಪ್ಲಾನ್ ಮಾಡ್ಕೋತಾನೆ, ಆ ಮದ್ವೆ ಆದ್ಮೇಲೆ ಎಲ್ಲೂ ನಾವು ಎಂಜಾಯ್ ಮಾಡಕ್ ಹೋಗಿಲ್ಲ, ಹೋದ್ ಕೂಡಲೇ ಒಂದು ಮೂವಿಗೆ ಹೋಗೋಣ ಅಂತ ವೈಫ್ಗೆ ಹೇಳಿರ್ತಾರೆ. ಓಕೆನಾ. ಸೊ ಅವನು ದುರದೃಷ್ಟ ಹೆಂಗಿತ್ತು ಅಂತ ಹೇಳಿದ್ರೆ, ಆ ಊರಲ್ಲಿ ಒಬ್ಬ ಗಾಡಿ ತಗೊಂಡಿರ್ತಾನೆ. ಇವನ್ ಏನ್ ಡಿಫೆಕ್ಟ್ ಕಳಿಸಿದ್ದಾನೆ ಗೊತ್ತಾ, ಪಾರ್ಟ್ ಅವ್ನು ಜಡ್ಜ್ ಮಾಡದೆ ಏನೋ ಮಿಸ್ ಆಗ್ಬಿಟ್ಟು ಇವನು ಪರ್ಪಸ್ಫುಲಿ ಇವನ್ ಕಳಿಸಿಲ್ಲ. ಆದ್ರೆ ಆ ಕಾರಲ್ಲಿ ಫಿಕ್ಸ್ ಆಗಿದೆಯಲ್ಲ, ಅದು ಆ ಊರಲ್ಲೇ ಅವ್ರು ಯಾರೋ ಒಬ್ರು ಕಾರ್ ತಗೊಂಡಿದ್ದಾರೆ, ಆ ಕಾರಲ್ಲೇ ಅದು ಫಿಕ್ಸ್ ಆಗಿದೆ. ಓಕೆನಾ. ಆ ಕಾರಲ್ಲೇ ಇವನು ಕಳಿಸಿರುವಂತಹ ಕಾಂಪೊನೆಂಟು ಪಾರ್ಟು ಅದ್ರಲ್ಲಿ ಆ ಗಾಡಿಯಲ್ಲಿ ಇದೆ. ಓಕೆನಾ. ಸೊ ಈಗ ನೋಡಿ ಸ್ಟೋರಿ ಈಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಸೊ ಇಲ್ಲಿ ನೋಡಿ, ಊರಿಗೆ ಬರ್ತಾನೆ, ವೈಫ್ ಹತ್ರ ಭೇಟಿ ಆಗ್ತಾನೆ, ತುಂಬಾ ಖುಷಿ ಅನ್ಸುತ್ತೆ. ಗೊತ್ತಲ್ಲ, ಮದ್ವೆ ಆದ್ಮೇಲೆ ತುಂಬಾ ಜೋಶ್ ಇರುತ್ತೆ. ಹೇಳ್ತಾನೆ ಮೂವಿ ಹೋಗೋಣ, ಬೈಕ್ ರೈಡ್ ಮಾಡೋಣ, ಚೆನ್ನಾಗಿರುತ್ತೆ, ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಓಕೆನಾ. ಸೊ ಬೈಕ್ ರೈಡ್ ಮಾಡ್ತಾರೆ, ಬೈಕಲ್ಲಿ ಹೋಗ್ತಾರೆ, ಹೈವೇ, ಬೆಸ್ಟ್ ಹೈವೇ, ಒಂಥರ ಖುಷಿ ಅನ್ಸುತ್ತೆ ಆಲ್ಮೋಸ್ಟ್. ಆ ಹೈವೇಯಲ್ಲಿ ಆ ಕಾರು ಇವನು ಏನ್ ಕಳಿಸಿದ್ದಾನೆ ಗೊತ್ತಿಲ್ಲದೆ, ಯಾವ್ದೋ ಒಂದು ಮಿಸ್ ಆಗಿರೋ ಪಾರ್ಟ್ ಫಿಕ್ಸ್ ಆಗಿರುವ ಕಾರು ಹೋಗ್ತಾ ಇರುತ್ತೆ, ಒಂದು 60-70 ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಇವ್ರು ಅದ್ರ ಹಿಂದೆನೂ ಹೋಗ್ತಾ ಇರ್ತಾರೆ, ಇವ್ರಿಗೆ ಗೊತ್ತಿಲ್ಲ ಅದೇ ಕಾರ್ ಅಂತ. ಹಿಂದೆ ಎಷ್ಟು ದೂರದಲ್ಲಿ ಬರ್ತಾ ಇದ್ದಾನೆ, ಸಡನ್ ಆಗಿ ಮುಂದೆ ಇರುವಂತ ಕಾರು ಸ್ಟಾಪ್ ಆಗ್ಬಿಡುತ್ತೆ, ಸೌಂಡ್ ಬರುತ್ತೆ. ಆದ್ರೆ ಇವನು ಹಿಂದ್ಗಡೆಯಿಂದ ಹೋಗೋ ಜೋಶಿಗೆ ಇವನು ಕಂಟ್ರೋಲ್ ಮಾಡಕ್ ಆಗಿಲ್ಲ, ಹೋಗ್ಬಿಟ್ಟು ಹಿಂದ್ಗಡೆಯಿಂದ ಗಾಡಿಗೆ ಗುತ್ತಾನೆ, ಕಾರಿಗೆ ಗುದ್ಬಿಟ್ಟು ಮೇಜರ್ ಆಗಿ ಆಕ್ಸಿಡೆಂಟ್ ಆಗುತ್ತೆ. ಗಂಡ ಹೆಂಡತಿಗೆ ಇಬ್ಬರಿಗೂ ಮೇಜರ್ ಆಗಿ ಆಕ್ಸಿಡೆಂಟ್ ಆಗುತ್ತೆ, ಹೆವಿ ಬ್ಲಡ್ ಎಲ್ಲ ಇದಾಗುತ್ತೆ, ತುಂಬಾ ಇದಾಗುತ್ತೆ, ಮೇಜರ್ ಆಕ್ಸಿಡೆಂಟ್ ಆಗುತ್ತೆ. ಓಕೆನಾ. ಆದ್ರೆ ಕಾರಲ್ಲಿ ಇದ್ದವನಿಗೆ ಮೇಜರ್ ಆಕ್ಸಿಡೆಂಟ್ ಆಗಲ್ಲ, ಯಾಕಂತ ಹೇಳಿದ್ರೆ ಏರ್ ಬ್ಯಾಗ್ ಇದೆ, ಅವ್ನಿಗೆ ಅಷ್ಟೇನು ಇದಾಗಿಲ್ಲ. ಅದು ಸಡನ್ ಆಗಿ ಬ್ರೇಕ್ ಆಗಿರೋದ್ರಿಂದ ಏರ್ ಬ್ಯಾಗ್ ಓಪನ್ ಆಯ್ತು, ಅವ್ನಿಗೆ ಏನು ಏಟೂ ಆಗಿಲ್ಲ, ಯಾಕಂದ್ರೆ ಅಷ್ಟೇನು ಮೇಜರ್ ಆಗಿ ಅವ್ನು ಸ್ಲೋ ಆಗೇ ಹೋಗ್ತಾ ಇದ್ರು, 40-70ರಲ್ಲಿ ಹೋಗ್ತಾ ಇದ್ರು. ಆದ್ರೆ ಇವರು ಬೈಕಲ್ಲಿ ಹೋಗ್ತಾ ಇದ್ರು, ಇವ್ರು ಗುದ್ಬಿಟ್ಟು ಎಲ್ಲಿ ಬಿದ್ದಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅಷ್ಟು ಇಂಜುರಿ ಆಗ್ಬಿಟ್ಟಿದೆ. ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಯ್ತಲ್ಲ, ಅಲ್ಲಿ ಮಾಡಿರೋದೇನೋ ಮೈನರ್ ಮಿಸ್ಟೇಕ್. ಮೈನರ್ ಮಿಸ್ಟೇಕ್ ಅಂತ ಇಂಟೆನ್ಷನಲಿ ಅಲ್ಲ, ಅವನಿಗೆ ಬೇಕಾಗಿರುವಂತಹ ಟ್ರೈನಿಂಗ್ ನಲ್ಲಿ ಕೊಟ್ಟಿಲ್ಲ, ಅವನ್ನ ಅಲೋಕೇಟ್ ಮಾಡಿದ್ದಾರೆ, ಅವನ್ನ ಹಾಕಿದ್ದಾರೆ ಫೈನಲ್ ಇನ್ಸ್ಪೆಕ್ಷನ್ಗೆ. ಅವನು ಎಕ್ಸ್ಪೀರಿಯನ್ಸ್ ಪರ್ಸನ್ ಹೇಳ್ಬೋದಿತ್ತು, ಇಲ್ಲ ಸರ್ ಅವ್ರನ್ನ ಆಟ್ರಿಬ್ಯೂಟ್ ಗೇಜ್ R&R ಆಗಿಲ್ಲ, ಅವನ ಹತ್ರ ಇದು ಕ್ರಿಟಿಕಲ್ ಪಾರ್ಟ್ಸ್ ಆಗಿರ್ಬೋದು, ಆತರ ಹೇಳ್ಬೋದಿತ್ತು. ಸೊ ಅವನು ಹೇಳಿಲ್ಲ, ಸೂಪರ್ವೈಸರ್ ಡಿಸೈಡ್ ಮಾಡಿಲ್ಲ. ಆದ್ರೆ ಯಾಕಂತ ಹೇಳಿದ್ರೆ ಅದ್ರ ಇಂಪ್ಯಾಕ್ಟ್ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಸೊ ಈಗ ಏನಾಯ್ತು ಹೇಳಿ, MSc ಅಲ್ಲಿ ಆಟ್ರಿಬ್ಯೂಟ್ ಗೇಜ್ R&R ಫೈಲ್ ಆಯ್ತು, ಇದರಿಂದ ಕಸ್ಟಮರ್ಗೆ ಮೈನರ್ ಆಗಿ ಇಂಜುರಿ ಆಯ್ತು. ಮೇಜರ್ ಆಗಿ ಯಾರಿಗಾಯ್ತು, ಅವನು ಇನ್ಸ್ಪೆಕ್ಟ್ ಮಾಡಿದವನಿಗೆ ಆಯ್ತು. ಅನಾಲಿಸಿಸ್ ಮಾಡಿದ್ರು, ಇದನ್ನ ಕಾರಿಂದ ತಗೊಂಡ್ರು, ಅನಾಲಿಸಿಸ್ ಮಾಡಿದಾಗ ರಿಟರ್ನ್ ಆಗಿ ಅದನ್ನ ಅನಾಲಿಸಿಸ್ ಮಾಡಿದಾಗ ಬಂತು ಇಲ್ಲಿಗೆ ಆ ಡೇಟ್ಗೆ ಪ್ರೊಡಕ್ಷನ್ ಆಗಿ ಡಿಸ್ಪ್ಯಾಚ್ ಆಗಿರುವಂತ ಕಾಂಪೊನೆಂಟ್. ಓಕೆನಾ. ಸೊ ಅನಾಲಿಸಿಸ್ ಆದ್ಮೇಲೆ ಡಿಸೈಡ್ ಮಾಡಿರೋದು. ಸೊ ಈ ಪ್ರಾಬ್ಲಮ್ ಯಾವಾಗ ಆಗಿದೆ ಅಂತ ಹೇಳಿದ್ರೆ ಆ ಇನ್ಸ್ಪೆಕ್ಟರ್ ಮಾಡಿದಾನೆ. ಸೊ ಹೇಳಕ್ಕಾಗಲ್ಲ, ಟೈಮು ಹೇಳ್ತೀವಿ ಯಾವಾಗ ಏನಾಗುತ್ತೆ,
ಇವತ್ತು ಬದುಕಿದವ್ರು ನಾಳೆ ಬದುಕಿರಲ್ಲ. ಸೊ ಆ ಥರನೇ ಇರುತ್ತೆ. ಆದ್ರೆ ಈ ತರ ಸಿಚುವೇಶನ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಈ ತರ ಜಡ್ಜ್ಮೆಂಟ್ ರಾಂಗ್ ಆಯ್ತು, ಪಾಠ ಕಳಿಸಿದೀರಾ ಅಂತ ಹೇಳಿದ್ರೆ ಎಷ್ಟೋ ಜನರ ಜೀವನ ನಿಂತಿರುತ್ತೆ ಅಲ್ಲಿ ಅವ್ರ ಜೀವನ ಅಲ್ಲ, ಅದಕ್ಕೆ ಹಿಂದ್ಗಡೆನೆ ಮೀಡಿಯಂ ಕ್ಲಾಸ್ ನಮ್ಮಂತ ಜನರು ಏನಿರ್ತೀವಿ, ಬೈಕಲ್ಲಿ ಓಡಾಡ್ತಾ ಇರ್ತೀವಿ, ನಾವು ಕಾರ್ ತಗೊಳ್ಳುವಷ್ಟು ಪ್ರೆಸೆಂಟ್ ಅಲ್ಲಿ ಸಿಚುವೇಶನ್ ಇರದಿದ್ರು ಬೈಕ್ ಅಂತೂ ತಗೊಂಡಿರ್ತೀವಿ. ಬೈಕಲ್ಲಿ ಓಡಾಡ್ತಿರುವಾಗ ಮುಂದೆ ಒಂದು ಗಾಡಿಯಲ್ಲಿ ಈ ತರ ಇನ್ಸಿಡೆಂಟ್ ಆದಾಗ ಹಿಂದ್ಗಡೆ ಬರುವವನಾಗಿರೋ, ಮುಂದೆ ಹೋಗ್ತಾ ಇರುವವನು, ನಡ್ಕೊಂಡು ಹೋಗುವಂತವ್ರಿಗೆ ಮೇಜರ್ ಆಗಿ ಆಕ್ಸಿಡೆಂಟ್ ಆಗುತ್ತೆ ಹೊರತು ಕಾರಲ್ಲಿ ಇದ್ದವನಿಗೆ ಜಾಸ್ತಿ ಆಗಲ್ಲ. ಬಟ್ ಕಾರ್ ತಗೊಂಡು ದುಡ್ಡು ಕೊಟ್ಟು ತಗೊಂಡಿರ್ತಾನೆ. ಸೊ ನಮ್ ಮೈಂಡ್ ಸೆಟ್ ಹೆಂಗ್ ಅಂತ ಹೇಳಿದ್ರೆ ಕೆಲಸ ಹೇಗಿರುತ್ತೆ, ಗಾಡಿ ತಗೊಳ್ಳೋನೇನೋ ಕೆಳಗಡೆ ಚಕ್ರ ನೋಡ್ಕೊಂಡು ತಗೋತಾನ, ಒಳಗಡೆ ಬೆಟ್ರಿಯಲ್ಲಿ ನೋಡ್ಕೊಂಡು ತಗೋತಾನ, ಈ ಡಿಫೆಕ್ಟ್ ನ ನೋಡ್ಕೊಂಡು ತಗೋತಾನ, ಅದನ್ನ ನೋಡ್ಕೊಂಡು ಅವ್ನ್ ಕಾರ್ ತಗೋತಾನೆ ಎಲ್ಲ ಹೇಳ್ತೀವಿ. ಅವ್ನಿಗೆ ಹೊರಗಡೆಯಿಂದ ಕಾರ್ ಚೆನ್ನಾಗಿ ಕಾಣ್ತಾ ತಗೋತಾನೆ. ಇದರ ಆಕ್ಸಿಡೆಂಟ್ ಆಗಿ ಸತ್ತಾಗ ಯಾರಾದ್ರೂ ಇದಾದಾಗ ಅಲ್ಲಿ ಗೊತ್ತಾಗುತ್ತೆ ಯಾರಿಗೆ ಜಾಸ್ತಿ ಇಂಪ್ಯಾಕ್ಟ್ ಆಗಿರೋದಂತ. ಫ್ರೆಂಡ್ಸ್, ಅದಕ್ಕೆ MSA ಬಗ್ಗೆ ಅವೇರ್ನೆಸ್ ಇಂಪಾರ್ಟೆಂಟು. ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈ ಸಿವಿಯರಿಟಿ ಎಷ್ಟಿದೆ, ಎಷ್ಟು ಕ್ರಿಟಿಕಲ್ ಇದೆ, MSA ಬಗ್ಗೆ ಯಾಕೆ ತಿಳ್ಕೋಬೇಕು, ಇವತ್ತು ನಾನು ಸ್ಟೋರಿ ಮೂಲಕ ಯಾಕೆ ಹೇಳಿದೆ ಅಂದ್ರೆ ಇದು ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು, ಅವ್ರಿಗೆ ಅರ್ಥ ಆಗ್ಬೇಕು. ಓಕೆನಾ? MSA ಥಿಯರಿಟಿಕಲ್ ಸಬ್ಜೆಕ್ಟ್ ಆದ್ರೂ ಪ್ರತಿಯೊಬ್ರು ಕಂಪನಿಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಅದು ಎಕ್ಸ್ಪೆಷಲಿ ಆಟೋಮೋಟಿವ್ ಇಂಡಸ್ಟ್ರಿ, ನೀವು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವ ಕಂಪನಿಗೆ ನಿಮ್ಮ ಕಾಂಪೊನೆಂಟ್ ಹೋಗುತ್ತೆ, ಸೊ ಅವರಿಗೆಲ್ಲ ಇದರ ಬಗ್ಗೆ ತಿಳಿದಿರಬೇಕು. ಇದನ್ನ ನೀವು ಶೇರ್ ಮಾಡಿ, ಒಂದು ಗ್ರೂಪ್ ಮಾಡಿ. ನಾನೊಂದು ವಿಡಿಯೋಸ್ ಮಾಡ್ತೀನಿ, ಅದರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಅದರಿಂದ ನಿಮ್ಮ ಒಂದು ಟೀಮ್ ಅಲ್ಲಿ ಇರೋ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಅದರಿಂದ ಅವರು ಸೇಫ್ಟಿ ಆಗಿ ಇರ್ತಾರೆ ಹೊರಗಡೆ ಹೋದಾಗ. ಸೊ ನಿಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಫೈನಲ್ ಆಗಿ ಒಬ್ಬ ಲೈಫ್, ಪ್ರಾಣ ಉಳಿಯುತ್ತೆ. ಸೊ ಫ್ರೆಂಡ್ಸ್, MSA ಬಗ್ಗೆ ನಾನು ಹೇಳುವಂತ ವಿಚಾರನ ಪ್ಲೀಸ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಕೆಲವರಿಗೆ ಇದು ಇಷ್ಟ ಆಗಲ್ಲ, ಯಾಕಂತ ಹೇಳಿದ್ರೆ ಇದು ಏನ್ ಇದರಿಂದ ನನಗೆ ದುಡ್ಡು ಬರ್ತಾ ಅದು ಬರ್ತಾ, ಅದ್ರ ಜೀವನನೇ ಇಲ್ಲ ಅಂದ್ರೆ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀರಾ? ಸೊ ಫ್ರೆಂಡ್ಸ್, ಇದನ್ನ ಎಲ್ರಿಗೂ ಶೇರ್ ಮಾಡಿ. ಇದನ್ನ ಕನ್ನಡದಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ನೀವು ಆಟೋಮೋಟಿವ್ ಇಂಡಸ್ಟ್ರಿ ಆಗಿರ್ಬೋದು, ಮೆಕ್ಯಾನಿಕಲ್ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲ ಕಡೆ ಇದು ಅಪ್ಲಿಕೇಬಲ್ ಆಗುತ್ತೆ. ಇದು ನಾನು ಹೇಳಿರೋದು ಈಗ ಆಟೋಮೋಟಿವ್ ಇಂಡಸ್ಟ್ರಿ ಅಂತ ಯಾಕಂತ ಹೇಳಿದ್ರೆ ನಾವು ಕೂಡ ಓಡಾಡ್ತಾ ಇರ್ತೀವಿ. ಓಕೆನಾ? ಸೊ ಬೇರೆ ಬೇರೆ ಇಕ್ವಿಪ್ಮೆಂಟ್ ಆಗಿರ್ಬೋದು, ಬೇರೆ ಬೇರೆ ಈಗ ಕುಕ್ಕರ್ ಅಂತ ಹೇಳ್ತೀವಿ, ಕುಕ್ಕರ್ ಅಲ್ಲೂ ನಾವು ಹೇಳ್ಬೋದು ಅದು ಬ್ಲಾಸ್ಟ್ ಆದಾಗ ಮೇಜರ್ ಆಕ್ಸಿಡೆಂಟ್ ಆಗಿರುವಂತ ಚಾನ್ಸಸ್ ಇದೆ. ಆ ತರ ಇದೆ. ಅದು IATF ಗೆ ರಿಲೇಟೆಡ್ ಆಗದೆ ಇರ್ಬೋದು, ಅದು ISO ರಿಲೇಟೆಡ್ ಆಗಿರ್ಬೋದು, ಬಟ್ MSA ಬಗ್ಗೆ ತಿಳ್ಕೊಳ್ಳೋದು ಅತ್ಯಗತ್ಯ. ಓಕೆ, ಎಲ್ರಿಗೂ ಈ ಸಿವಿಯರಿಟಿ ಅರ್ಥ ಆಗಿರ್ಬೋದು ಅಂತ ಥಿಂಕ್ ಮಾಡ್ತೀನಿ. ಸೊ ನಿಮ್ ಫೈನಲ್ ಆಗಿ ಏನಾಯ್ತು ಹೇಳಿ, ಇಲ್ಲಿ ಮೈನರ್ ಆಗಿರುವಂತ ಲೈನ್ ಮಾರ್ಕ್ ಕ್ರ್ಯಾಕ್ ಆಗಿರೋದ್ರಿಂದ ಆಪರೇಟರ್ ಜಡ್ಜ್ ಅಲ್ಲಿ ಮಿಸ್ ಮ್ಯಾಚ್ ಆಯ್ತು. ಅವನು ಓಕೆನಾ NG ಅಂತ ಹೇಳಿದ್ರೆ ಅದಕ್ಕೆ ಮಿಸ್ ರೇಟ್ ಅಂತ ಹೇಳ್ತಾರೆ. MSL ಮಿಸ್ ರೇಟ್ ಅಂತಾರೆ. ಅದು OEM ಹೋಯ್ತು, ಕಸ್ಟಮರ್ ಹೋಯ್ತು, ಕಸ್ಟಮರ್ ಇಂದ ಫೈನಲ್ ಏನಾಯ್ತು, ಫೈನಲ್ ಇಷ್ಟ ಮೇಜರ್ ಇನ್ಸಿಡೆಂಟ್ ಆಯ್ತು, ಅವನ ಇನ್ಸ್ಪೆಕ್ಟರ್ಗೂ ಮೇಜರ್ ಇಂಜುರಿ ಆಯ್ತು. ಸೊ ಅಲ್ಲಿ ಇನ್ಸ್ಪೆಕ್ಟರ್ ಅಂತಲ್ಲ, ಅದಕ್ಕೆ ಹಿಂದಿನ ಪ್ರೊಸೆಸ್ ಆಗಿರುವಂತ ಆಪರೇಟರ್ದು ರೆಸ್ಪಾನ್ಸಿಬಿಲಿಟಿ. ಸೊ ಎಲ್ಲರೂ ಇದನ್ನು ತಿಳ್ಕೊಂಡಿರಬೇಕು. ನಾಟ್ ಓನ್ಲಿ ನಾನು ಕ್ವಾಲಿಟಿ ಅವ್ರದ್ದೇ ಮಾತ್ರ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಪ್ರತಿಯೊಬ್ರು. ನಾಳೆ ಆಪರೇಟರ್ ನಾಳೆ ಬೈಕ್ ತಗೊಂಡಿರ್ತಾನೆ, ನಾಳೆ ಅವನಿಗೂ ಇಂಪ್ಯಾಕ್ಟ್ ಆಗ್ಬೋದು. ಸೊ ನಾಟ್ ಓನ್ಲಿ ಇನ್ಸ್ಪೆಕ್ಟರ್, ಇಟ್ ಇಸ್ ಆಲ್ ಪರ್ಸನ್ ರೆಸ್ಪಾನ್ಸಿಬಿಲಿಟಿ. ಆಪರೇಟರ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಟಿಲ್ ಟಾಪ್ ಲೆವೆಲ್. ಓಕೆ ಫ್ರೆಂಡ್ಸ್, ಸೊ ಹಾಗಾದ್ರೆ ನೆಕ್ಸ್ಟ್ ನಾವು ಈ ವಿಡಿಯೋದಲ್ಲಿ ಏನ್ ಕಲಿಬೇಕು, ಹಾಗಾದ್ರೆ MSA ಬಗ್ಗೆ ಇಷ್ಟು ತಿಳ್ಕೊಂಡಿದ್ವಿ ಅಂದ್ರೆ ಇದು ಇಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ MSA ಅಂದ್ರೆ ಏನು ಅಂತ ನಾನು ಪಾರ್ಟ್ ವೈಸ್ ಡೈಲಿ ಒಂದು 10ರಿಂದ 15 ನಿಮಿಷ ಸ್ಪೆಂಡ್ ಮಾಡಿ. ನೀವು ಒಂದು ಎಜುಕೇಶನ್ ಮಾಡಕ್ಕೆ 10 ವರ್ಷ, 15 ವರ್ಷ, 20 ವರ್ಷ ವೇಸ್ಟ್ ಮಾಡಿದ್ರೆ ಇಲ್ಲಿ ಕಲಿಯುವಂತ 10-15 ನಿಮಿಷ ನಿಮ್ಮ ಜೀವನದಲ್ಲಿ ನಿಮ್ಮ ಕೆರಿಯರ್ನ ಗ್ರೋತ್ ಮಾಡುತ್ತೆ. ಸ್ಯಾಲ್ರಿ ಆಗಿರ್ಬೋದು, ನಿಮ್ಮ ಪರ್ಸನಲ್ ಲೈಫ್ ಅಲ್ಲೂ ಇದು ಇಂಪ್ರೂವ್ಮೆಂಟ್ ಆಗುತ್ತೆ. ನಾಳೆ ನೀವು ಫ್ಯೂಚರ್ ಅಲ್ಲಿ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡಬಹುದು. ಫ್ರೆಂಡ್ಸ್, ಹಾಗಾದ್ರೆ MSA ಪಾರ್ಟ್ 1 ನಲ್ಲಿ ನಾವು ಏನ್ ಕಲಿಯಕ್ಕೆ ಹೋಗ್ತಾ ಇದ್ವಿ, ಸೋರ್ಸಸ್ ಆಫ್ ವೇರಿಯೇಷನ್. ಸೋರ್ಸಸ್ ಆಫ್ ವೇರಿಯೇಷನ್ ಅಂದ್ರೆ ಏನು ಅಂತ ನಾವು ತಿಳ್ಕೊತೀವಿ. ಇನ್ಸ್ಟ್ರೂಮೆಂಟ್ ಸೆಲೆಕ್ಷನ್ ಮಾಡೋ ಒಂದು ಥಂಬ್ ರೂಲ್ ಇದೆ. ಓಕೆನಾ? ಕೆಲವರು ಬಂದು ಕೇಳ್ತಾರೆ, ಕಸ್ಟಮರ್ ಬಂದು ಕೇಳ್ತಾರೆ, ಆಡಿಟರ್ ಬಂದು ಕೇಳ್ತಾರೆ, ಏನಪ್ಪ ಥಂಬ್ ರೂಲ್, ಹೇಗೆ ನೀನು 0.1 ಟಾಲರೆನ್ಸ್ ಇದೆ, ಹೆಂಗೆ, ಯಾವ ಇನ್ಸ್ಟ್ರೂಮೆಂಟ್ ತಗೋತೀಯಾ, ವರ್ನಿಯರ್ ತಗೋತೀಯಾ, ಮೈಕ್ರೋಮೀಟರ್ ತಗೋತೀಯಾ, ಆ ತರ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಆಗ ಅದನ್ನ ಹೆಂಗೆ ನಾವು ಜಡ್ಜ್ ಮಾಡೋದು? ಎಕ್ಯುರೇಸಿ ಅಂದ್ರೆ ಏನು, ಪ್ರಿಸಿಷನ್ ಅಂದ್ರೆ ಏನು? ಎಕ್ಯುರೇಟ್ ಆಗಿದೆ ಅಂತ ಹೇಳ್ತೀವಿ, ಪ್ರಿಸಿಷನ್ ಆಗಿದೀವಿ ಅಂತ ಹೇಳ್ತೀವಿ, ಅದಂದ್ರೆ ಏನು? ಎಕ್ಯುರೇಸಿ ಮತ್ತೆ ಪ್ರಿಸಿಷನ್ ಎರರ್ ಅಂದ್ರೆ ಏನು, ಅದನ್ನು ನಾವು ತಿಳ್ಕೊತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.